ಬಿಸಿ ಬಿಸಿಯಾದ ಮೃದುವಾದ ಈ ಹೈ ಪ್ರೋಟೀನ್ ಹೋಳಿಗೆ ತಿನ್ನೋಕೆ ತುಂಬಾ ರುಚಿಯಾಗಿದೆ. ಯುಗಾದಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ. ಆರ್ಗ್ಯಾನಿಕ್ ಮಂಡ್ಯ ಅವರ ವೀಟ್ ಮೈದಾ 1 ಕಪ್ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಇದಕ್ಕೆ ಚಿಟಿಕೆ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕು. ಒಟ್ಟಾರೆ ನಾನಿಲ್ಲಿ 1/4 ಕಪ್ಪು ಪ್ಲಸ್ 2 ಟೇಬಲ್ ಸ್ಪೂನಷ್ಟು ನೀರನ್ನು ಬಳಸಿದ್ದೀನಿ. ಇದಕ್ಕೆ ಬೇಕು ಅಂದರೆ ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ಕೂಡ ನೀವು ಹಾಕೋಬೋದು. ಈ ಹೋಳಿಗೆ ವಿಶೇಷತೆ ಏನು ಅಂದರೆ ಬೇಳೆ ಕಾಯಿ ಯಾವುದು ಕೂಡ ಬಳಸಿಲ್ಲ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಹಿಟ್ಟನ್ನು ಮಿನಿಮಮ್ 3 ಗಂಟೆ ಕಾಲ ಆದರೂ ನೆನೆಯೋಕೆ ಬಿಡಬೇಕು. ಹೂರಣ ತಯಾರಿಸೋಕೆ ಆರ್ಗ್ಯಾನಿಕ್ ಮಂಡ್ಯ ಅವರ ಹೈ ಪ್ರೋಟೀನ್ ಲೋ ಫ್ಯಾಟ್ ಪನ್ನೀರ್ ಬಳಸ್ತಾ ಇದ್ದೀನಿ. ನಾನಿಲ್ಲಿ 120 ಗ್ರಾಮ್ ಪನ್ನೀರ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1 ಕಪ್ಪಷ್ಟು ಬೀಜ ತೆಗೆದು 1/4 ಕಪ್ ನೀರಲ್ಲಿ ಬೇಯಿಸ್ಕೊಂಡಿರೋ ಖರ್ಜೂರನ ಹಾಕ್ತಾಯಿದ್ದೀನಿ. ಇದನ್ನು ನುಣ್ಣಗೆ ನೀರು ಹಾಕದೇ ರುಬ್ಕೋಬೇಕು. ಇದನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ರುಬ್ಬೋವಾಗಲೇ ಏಲಕ್ಕಿನ ಹಾಕ್ಕೊಂಡು ರುಬ್ಕೋಬೋದು. ಒಂದು ಬಟರ್ ಪೇಪರ್ ಅಥವಾ ಬಾಳೆಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಸ್ವಲ್ಪ ತಟ್ಕೊಂಡು ಹೂರಣ ಇಟ್ಟು ಕ್ಲೀನಾಗಿ ಹೂರಣ ಕವರ್ ಆಗೋ ಥರ ಮಡಚಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ಟು ಇದನ್ನು ತಟ್ಕೊಂಡು ಚಪಾತಿ ಥರ ಲಟ್ಟಿಸ್ಬೇಕು. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದು. ಕಾದಿರೋ ಹೆಂಚಿಗೆ ಎಣ್ಣೆ ಹಚ್ಚಿ ಹೋಳಿಗೆ 2 ಬದಿನ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸಿದ್ರೆ ಈ ಒಂದು ಹೈ ಪ್ರೋಟೀನ್ ಪನ್ನೀರ್ ಹೋಳಿಗೆ ರೆಡಿ. ಇದನ್ನು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ.